ಅವರ ಒಟ್ಟು ಆಸ್ತಿ ಹಾಗೂ ಆರ್ಥಿಕ ಲೆಕ್ಕಾಚಾರದ ಪ್ರಕಾರ 2.5% ಬಡವರಿಗೆ ದಾನ ಮಾಡಿ ಅವರು ಕೂಡ ಸಂತೋಷದಿಂದ ಹಬ್ಬ ಆಚರಣೆ ಮಾಡಲಿಕ್ಕೆ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದು ಬುನಿಯಾದಿ ಹಾಕಿದ್ದಾರೆ. ಆ ಪ್ರಕಾರ ಇವತ್ತು ದಾವಣಗೆರೆಯಲ್ಲಿ ಸಹ 30 ದಿನ ಉಪವಾಸ ನಂತರ ಇವತ್ತು ದಾವಣಗೆರೆಯಲ್ಲಿ ಈದ್ ಉಲ್ ಫಿತರ್ ಆಚರಣೆ ಆಗ್ತಾ ಇದೆ. ನಗರದ ಟಿಬಿ ರಸ್ತೆ, ರಜಾವುಲ್ ಮುಸ್ತಫಾ ನಗರ ಹಾಗೂ ಶ್ರೀರಾಮ್ ನಗರ ಈ 3 ಕಡೆ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ನಂತರ ಈಗ ಧರ್ಮಗುರುಗಳು ಶಾಂತಿಯ ಸಂದೇಶವನ್ನು ಸಾರಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಆಗುವ ರೀತಿಯಲ್ಲಿ ಆ ಅಲ್ಲಾಹನಲ್ಲಿ ಬೇಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೌಹಾರ್ದಿತವಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಮುಸ್ಲಿಂ ಸಮಾಜದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಖಂಡಿತ ಅಲ್ಲಾಹನಲ್ಲಿ ನಂಬಿಕೆ ಕೂಡ ಇದೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದ್ರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೀನಿ. ಸಿಗುವ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಭಾನುವಾರದವರೆಗೆ ಸಿಗಬಹುದು. ಅಲ್ಲ, ನಿನ್ನೆ ನಡೆದಿದೆ ಬೆಂಗಳೂರಿನಲ್ಲಿ ಸಭೆ ಮತ್ತೆ ಬೆಳವಣಿಗೆ, ಅದನ್ನ ನೋಡಿದ್ರೆ ಇದು ಇವತ್ತು ಸುಲಭವಾಗಿ ತೀರ್ಮಾನ ಆಗುವ ಕಾಣ್ತಾ ಇಲ್ಲ. ಇದು ಮತ್ತೆ ದೆಹಲಿಗೆ ಹೋಗಿದೆ. ದೆಹಲಿ ಅಂಗಳಕ್ಕೆ ವರ್ಗಾಯಿಸಿದ್ದಾರೆ ವರಿಷ್ಠರು. ಅದು ಅಲ್ಲಿ ಚರ್ಚೆ ಆಗಿದ ನಂತರ ನಾಳೆ ಸಂಜೆವರೆಗೆ ತೀರ್ಮಾನ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಈಗ ಆ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ವರಿಷ್ಠರಿಗೂ ಕೂಡ ಮನವರಿಕೆ ಆಗಿದೆ. ಈ ಒಂದು ಟಿಕೆಟ್ ನ ವಿಚಾರವಾಗಿ ನಾವೇನಾದ್ರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಅದರ ಪರಿಣಾಮ ಬರುವ 2028ರ ಚುನಾವಣೆಯಲ್ಲಿ ಆಗ್ಬೋದು ಅನ್ನುವ ಒಂದು ಲೆಕ್ಕಾಚಾರ ಅವರಿಗೆ ಬಂದಿದೆ ಅಂತ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನಾನು ಮುಸ್ಲಿಂ ಸಮಾಜದ ಪರವಾಗಿ ನಾನು ಮಾತಾಡಿದ್ದೇನೆ, ಪಕ್ಷಾತೀತವಾಗಿ ಮಾತಾಡಿದ್ದೇನೆ. ಯಾಕೆ ಮಾತಾಡಿದ್ದೇನೆ ಅಂತ ಹೇಳಿದ್ರೆ, ನಾವು 30 ವರ್ಷದಿಂದ ನಿರಂತರವಾಗಿ ಈ ಸಮಾಜದ ಮತಗಳನ್ನ ಆ ಒಂದು ಕುಟುಂಬಕ್ಕೆ ನೀಡಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ನಾವು ಸಾಮಾಜಿಕ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಜಾತ್ಯತೀತ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನ ಸಮಾಜಕ್ಕೆ ನ್ಯಾಯ ಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಏನು ಜನರಲ್ಲಿ ಅಂಧಕಾರ ಇದೆ ರಾಜಕೀಯವಾಗಿ, ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ರಾಜಕೀಯ ಇಲ್ಲಿವರೆಗೆ ಮಾಡಿದ್ದಾರೆ, ಅದನ್ನು ತೆರೆಯುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಜೆಡಿಎಸ್ ನವರು ಮಾತಾಡ್ತಾ ಇದ್ದಾರೆ, ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅಂತಾರೆ. ಜಬ್ಬಾರ್ ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ, ಜನರ ಕಣ್ತೆರೆಸುವಂತ ಕೆಲಸ ಮಾಡ್ತಾ ಇದ್ದೇನೆ. ಯಾರು ಅಧಿಕಾರ ಪಡೆದು ನ್ಯಾಯವನ್ನ ಕೊಟ್ಟಿಲ್ಲ, ಈಗ ಆ ಸಂದರ್ಭ ಬಂದಿದೆ. ನ್ಯಾಯವನ್ನ ಕೇಳಿ ಪಡಿಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಕಿತ್ಕೊಳ್ಳುವಂತ ಸಂದರ್ಭ ಉದ್ಭವ ಆಗಿದೆ. ಈಗ ಅಲ್ಪಸಂಖ್ಯಾತಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಾಳೆ ನಾವು ಸಭೆ ಸೇರ್ತಾ ಇದೀವಿ. ನಮ್ಮ ಒಂದು ಪಕ್ಷದ ವರಿಷ್ಠರಿದ್ದಾರೆ, ನಮ್ಮ ಜಾತ್ಯತೀತ ಜನತಾದಳ NDA ಪಕ್ಷಕ್ಕೆ ಜೊತೆಗೆ ನಿಂತ್ಕೊಂಡು ಚುನಾವಣೆ ಮಾಡ್ತಾ ಇದೆ. ನಾನು ಪಕ್ಷದ ವಿರುದ್ಧವಾಗಿ ಇಲ್ಲಿವರೆಗೂ ಕೂಡ ನನ್ನ ನಡೆಯನ್ನ ತೋರಿಸಿದ್ದೇನೆ. ಕಾರಣ ನನ್ನ ಸಮಾಜಕ್ಕೆ ಅನುಕೂಲ ಆಗಲಿ, ಸಮಾಜಕ್ಕೆ ಅಧಿಕಾರ ಸಿಗಲಿ ಅಂತ. ಅದೇನಾದ್ರೂ ತೀರ್ಮಾನ ಆಗದೇ ಇದ್ರೆ ಏನು ನಾವು ನಮ್ಮ ನಡೆ ಇದೆ, ಏನು ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿವರೆಗೆ ಅಧಿಕಾರ ವಂಚನೆ ಆಗಿದೆ, ಅದಕ್ಕೆ ನ್ಯಾಯ ಪಡೀಲಿಕ್ಕೆ ಸಮಾಜದ ಮತದಾರರು ಕೂಡ ಬದ್ಧವಾಗಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ಬಹಿರಂಗವಾಗಿ ಸಮಾಜದ ಮುಂದೆ ಹೋಗಿ ನಾನು ಕಾಂಗ್ರೆಸ್ ವಿರುದ್ಧ ನೀವು ಈ ತೀರ್ಮಾನ ತೆಗೆದುಕೊಳ್ಬೇಕು, ಸಮಾಜಕ್ಕೆ ನ್ಯಾಯ ಸಿಗೋದಾದ್ರೆ ನೀವೆಲ್ಲರೂ ಕೂಡ ತಮ್ಮ ಪಥವನ್ನು ಬದಲಿಸಬೇಕು. ಈ ಹಿಂದೆ 1992ರಲ್ಲಿ ರಾಜ್ಯದಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆದಾಗ 94ರಲ್ಲಿ ಮುಸ್ಲಿಂ ಮತದಾರರು ಪಥವನ್ನು ಬದಲಿಸಿದಾಗ ಕೇವಲ 24 ಸ್ಥಾನ ಇದ್ದಂತ ಜನತಾದಳ 116ಕ್ಕೆ ಏರಿ ಅಧಿಕಾರವನ್ನು ಪಡೆದಿತ್ತು. ನನ್ನ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದು. ಅಂತ ರಾಜಕೀಯ ಬದಲಾವಣೆಗಳು ಕೂಡ ಆಗ್ಬೋದು. ಅದರಲ್ಲಿ ಯಾವ ನಮ್ಗೆ ಅನುಮಾನನೂ ಬೇಡ. ಇದು ಕೇವಲ ಒಂದು ಚುನಾವಣೆಯ ವಿಷಯ ಅಲ್ಲ, ದಾವಣಗೆರೆ ದಕ್ಷಿಣ ಮಾತ್ರ ಅಲ್ಲ ತೀರ್ಮಾನ, ಇದು ದಿಕ್ಸೂಚಿ. ಇಲ್ಲಿ ಎಡವಿದ್ರೆ ಮುಂದೆ 28ಕ್ಕೂ ಕೂಡ ತಮಗೆ ಜನ ಪಾಠ ಕಲಿಸ್ತಾರೆ. ನಾಳೆ ಸಭೆ ಇದೆ. ನಾಳೆ ಹೆಚ್ಚು ಕಡಿಮೆ ಸಂಜೆ ನಾವೆಲ್ಲ ಸೇರಿ ಏನ್ ಮಾಡಬೇಕು, ಯಾವ ರೀತಿ ಚುನಾವಣೆ ಎದುರಿಸಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ನಮ್ಮ NDA ಪಕ್ಷದ ಮುಖಂಡರು, ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಮುಖಂಡರು ತೀರ್ಮಾನ ಮಾಡಲಿದ್ದಾರೆ. ಅಲ್ಲಿ ಸ್ಪಷ್ಟವಾಗಿ ನನ್ನ ತೀರ್ಮಾನ ಕೂಡ ಹೇಳ್ತೇನೆ. ನನಗೆ ಸಮಾಜ ಮುಖ್ಯ, ಸಮಾಜ ಮೊದಲು ಪಕ್ಷ ನಂತರ ಅಂತ ನನ್ನ ತೀರ್ಮಾನ ಹೇಳ್ತೇನೆ. ಖಂಡಿತ ಈ ವಾತಾವರಣ ಆಗಿದೆ ನೋಡಿ. ಇದು ಉಪಚುನಾವಣೆ, ಈಗ ಇಡೀ ಸರ್ಕಾರ ಬಂದ್ಬಿಟ್ಟು ಚುನಾವಣೆ ಮಾಡ್ತದೆ. ಇವಾಗ ಅವಕಾಶ ಸಿಗದೆ ಇದ್ರೆ ಮುಂದೆ ನಮ್ಗೆ ಇಲ್ಲಿ ಅವಕಾಶ ಸಿಗುವ ನಿರೀಕ್ಷೆ ಬಹಳ ದೂರ ಅಂದ್ರೆ ದೂರ.